ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಏನಂತ ಅಂದರೆ ಇವತ್ತು ಪಿಂಪಲ್ಸ್ ಬಗ್ಗೆನೇ ಮಾತು. ತುಂಬ ಜನ ಟೀನೇಜರ್ಸ್ಗಳಿಗೆ ಅಂದರೆ ಒಂದು 13 ಟೀನೇಜ್, ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಿಂಪಲ್ಸ್ ಬರೋದು. ಆಮೇಲೆ ಅದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ದೊಡ್ಡವರೆಲ್ಲ ಹೇಳ್ತಾರೆ ಇಲ್ಲ ಮತ್ತು ಏನದು ಸ್ವಲ್ಪ ವರ್ಷ ಆದಮೇಲೆ ಹೋಗ್ಬಿಡತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಮುಖ ಆದಷ್ಟು ಹಾಳಾಗ್ಬಿಟ್ಟಿರುತ್ತೆ. ಹೀಗೆಲ್ಲ ಮಾಡಿಕೊಂಡು ಇಲ್ಲ ಹೀಗೆಲ್ಲ ಏನೋ ಒಂದು ಸಿಕ್ಕಿದೇನೆಲ್ಲ ಹಚ್ಕೊಂಡು ಮುಖ ಒಂದು ಲೆವೆಲ್ಗೆ ಹಾಳು ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಮೊದಲಿಂದಾನೆ ಅಂದರೆ ನಮ್ಗೆ ಯಾವಾಗ ಶುರು ಅಲ್ಲಿ ಆ್ಯಕ್ನಿ ಸ್ಟಾರ್ಟ್ ಆಯ್ತಲ್ಲ, ಆ ಟೈಮಿಂದ ಆವಾಗಲಿಂದನೇ ಸ್ವಲ್ಪ ಟ್ರೀಟ್ಮೆಂಟ್ಗಳಂತ ಹೇಳಿ ತಗೊಂಡ್ರೆ ನಮಗೆ ಓಪನ್ ಪೋರ್ಸ್ಗಳಾಗಲಿ ಮತ್ತು ಕೆಮಿಕಲ್ಸ್ಗಳಾಗಲಿ ಅಷ್ಟೊಂದು ಅಪ್ಲೈ ಮಾಡ್ಕೊಳ್ಳಲ್ಲ. ಚಿಕ್ಕ ವಯಸ್ಸಲ್ಲೇ ತುಂಬ ಕೆಮಿಕಲ್ಸ್ಗಳು, ತುಂಬ ಆಯಿಂಟ್ಮೆಂಟ್ಗಳು, ಮೆಡಿಕಲ್ ಶಾಪ್ಗೆ ಹೋಗು, ಅವ್ರು ಯಾವ್ದು ಕೊಡ್ತಾರೆ ಈಸ್ಕೋಪ ಹಚ್ಚು, ಹೋಗೋದೇ ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾ ಇರತ್ತೆ. ಸೊ ಅದ್ರ ಬಗ್ಗೆ ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಹೌದು, ನನಗೂ ಕೂಡ ಟೀನೇಜಲ್ಲಿ ತುಂಬ ಪಿಂಪಲ್ಸ್ ಎಲ್ಲ ಬರ್ತಾಯಿತ್ತು, ತುಂಬ ಪಿಂಪಲ್ಸ್ ಇತ್ತು. ಆಮೇಲೆ ಹೇಳೋರು ಮದುವೆ ಆದಮೇಲೆ ಕಮ್ಮಿ ಆಗಿಬಿಡುತ್ತೆ ಪಿಂಪಲ್ಸ್ ಎಲ್ಲ ಅಂತ. ಆ ಥರದ್ದೆಲ್ಲ ಏನು ಆಗಲ್ಲ. ಸೊ ನಾನು ಸ್ಕಿನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನಗೆ ಅರ್ಥ ಆಗಿದ್ದೇನೆಂದರೆ ನಮಗೆ ಫೇಸಲ್ಲಿ ಸೀಬಮ್ ಪ್ರೊಡಕ್ಷನ್ಗೆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಪಿಂಪಲ್ಸ್ ಜಾಸ್ತಿ. ಅದು ಆಯಿಲ್ನ ಜಾಸ್ತಿ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಪಿಂಪಲ್ಸ್ಗಳು ಬರ್ತಾ ಇರುತ್ತೆ. ಡಸ್ಟ್ನ ನಮ್ಮ ಸ್ಕಿನ್ ಬೇಗ ಅಬ್ಸರ್ವ್ ಮಾಡುತ್ತೆ. ಸೊ ನೀವು ಕೇಳ್ಬೋದು, ಏನು ಆ ಟೈಮಲ್ಲಿ ನೀವು ಇವಾಗ ಡ್ರೈ ಸ್ಕಿನ್ ನಿಮ್ಮದು ಅಂತ ಹೇಳ್ತೀರಾ, ಇವಾಗ ನೋಡಿದ್ರೆ ಆಯಿಲ್ ಸ್ಕಿನ್ ಅಂತ ಹೇಳ್ತಾ ಇದ್ದೀರಾ ಅಂತ. ನಂದು ಆ ಟೈಮಲ್ಲಿ ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್ ಇತ್ತು. ಈ ಜಾಗದಲ್ಲಿ ಸ್ವಲ್ಪ ಆಯಿಲಿ ಥರ ಫೀಲ್ ಆಗೋದು ಮೇಲೆಲ್ಲ. ಆಮೇಲೆ ಬರ್ತಾ ಅದು ಡ್ರೈ ಸ್ಕಿನ್ ಆಗೋಯ್ತು. ಯಾಕೆ ಅಂತಲೇ ಗೊತ್ತಿಲ್ಲ. ಸೊ ಡ್ರೈ ಸ್ಕಿನ್ ಆಯಿತು ಅಂದರೆ ನಾನು ಅದನ್ನು ತುಂಬ ನಾನು ಅಪ್ಲೈ ಮಾಡಿದ್ದೀನಿ. ತುಂಬ ಹೋಗೋದು ಮೆಡಿಕಲ್ ಶಾಪಲ್ಲೆಲ್ಲ ಹೋಗ್ತಾ ಇಲ್ಲ ಅನ್ನೋದು. ಮತ್ತು ಆಮೇಲೆ ಲಾಸ್ಟಲ್ಲಿ ನಂಗೆ ಅನಿಸಿತ್ತು ಡಾಕ್ಟರ್ ಹತ್ರ ಒಂದ್ಸರಿ ಕೇಳೋಣ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ್ಲೂ ಕೂಡ ಕೆಲವೊಂದು ವರ್ಕ್ ಆಯಿತು, ಕೆಲವೊಂದು ವರ್ಕ್ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಡೀಟೇಲ್ಸ್ ಕೊಡ್ತೀನಿ. ಯಾವ್ಯಾವುದೋ ತಗೊಂಡು ದುಡ್ಡನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ಮುಖನ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ಮುಖ ಹಾಳಾಗತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಮುಖ ಹಾಳು ಮಾಡ್ಕೊಂಡ್ಬಿಟ್ರೆ ಅದು ಇದ್ದೇ ಇರುತ್ತೆ. ನಾನು ಆವಾಗ ಈ ಥರ ಮಾಡ್ಕೊಂಡಿದ್ದೆ, ಅದಕ್ಕೆ ಇವಾಗ ಮುಖ ಈ ಥರ ಎಲ್ಲ ಚಿಕ್ಕೆ ಆಗಿಬಿಟ್ಟಿದೆ, ಇದೆಲ್ಲನೂ ಕೂಡ ರಿಗ್ರೆಟ್ಸ್ ಇರುತ್ತೆ. ಆಮೇಲಿಂದ ನೀವೇ ಪಶ್ಚಾತ್ತಾಪ ಪಡ್ತೀರಾ, ಹೌದಲ್ವಾ ಅಂತ ಹೇಳಿ. ಸೊ ಅದಕ್ಕೆ ಈ ವಿಡಿಯೋ, ಇದನ್ನು ನೀವು ಕೊನೆವರೆಗೂ ನೋಡಿ. ಸೊ ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಲಿ ನನ್ನ ವಾಯ್ಸ್ ಹೋಗಿದೆ, ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕಾಫ್ ಹೋಗಿಲ್ಲ ಇನ್ನು, ಹಾಗೆ ಇದೆ. ಸೊ ಹಾಗಾಗಿ ಈಗ ಓಕೆ, ಮೊದಲನೇದಾಗಿ ಸೊ ಫಸ್ಟ್ ಹೇಳೋದೇನಂತ ಅಂದರೆ ಟೀ ಟ್ರೀ ಆಯಿಲ್ ಬರುತ್ತೆ. ನೀವು ಅದಕ್ಕೆ ಸ್ವಲ್ಪ ಅದರದ್ದೇ ಆದ ಟೋನರ್ಗಳು ಸಿಗುತ್ತೆ. ಮತ್ತು ಟೀ ಟ್ರೀ ಆಯಿಲ್ದು ಫೇಸ್ ಕ್ರೀಮ್ಗಳು ಬರುತ್ತೆ, ಮಾಯ್ಶ್ಚರೈಸರ್ ಬರುತ್ತೆ. ಸೊ ಸ್ವಲ್ಪ ಪಿಂಪಲ್ಸ್ ಇತ್ತು, ನೀವಿನ್ನೂ ಟೀನೇಜರ್, ಇನ್ನೂ ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಅಂದರೆ ಇದರಿಂದ ಸ್ಟಾರ್ಟ್ ಮಾಡಿ. ಟೀ ಟ್ರೀ ಆಯಿಲಿಂದ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ಮೆನ್ಷನ್ ಆಗ್ತಾ ಇದೆ ನೋಡಿ, ಆ ಥರ ಟೀ ಟ್ರೀ ಆಯಿಲ್ನ ನೀವು ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡೋ ಹಾಗಿಲ್ಲ. ನೀವು ಏನಂದರೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಆಲೋವೆರಾ ಮಿಕ್ಸ್ ಮಾಡಿಬಿಟ್ಟು ಟೀ ಟ್ರೀ ಒಂದೆರಡು ಡ್ರಾಪ್ಸ್ ಹಾಕಿಬಿಟ್ಟು ಆಮೇಲಿಂದ ಸ್ಕಿನ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ನೀವು ಡೈರೆಕ್ಟಾಗಿ ಏನಾದರೂ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಸುಟ್ಟೋಗುತ್ತೆ. ಓಕೆ, ಅದೊಂದು. ಮತ್ತು ಇದನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಮೆಣಸು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಇದು ಮಾಡಿಬಿಟ್ಟು ಹಚ್ಕೊಳ್ಳೋದು, ಮೆಣಸನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನು ಹಚ್ಕೊಳ್ಳೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಪೇಸ್ಟ್ ಹಚ್ಕೊಳ್ಳೋದು ಅವೆಲ್ಲ ಏನೂ ಹಚ್ಚಕ್ಕೆ ಹೋಗ್ಬಿಡಿ. ಸೊ ನೀವಿನ್ನೂ 13, 14 ಇನ್ನು ಸ್ಕೂಲಲ್ಲಿ ಇದ್ದೀರಾ, ಸ್ಕೂಲಿಂಗ್ ನಡೀತಾ ಇದೆ ನಿಮ್ಮದು ಅಂದರೆ
ಟೀ ಟ್ರೀಯಿಂದ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಟೀ ಟ್ರೀ ಆಯಿಲ್ದೇ ಎಷ್ಟೊಂದು ಕ್ರೀಮ್ ಆಗಲಿ, ಫೇಸ್ ಕ್ರೀಮ್ ಆಗಲಿ, ಟೋನರ್ ಆಗಲಿ ಬರುತ್ತೆ. ಸೊ ಜಸ್ಟ್ ಅದನ್ನು ನೀವು ಹಚ್ಚಿದ್ರೆ ಸಾಕು. ಸೊ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಇಲ್ಲ ನನಗೆ ಮುಖ ಎಲ್ಲ ಫುಲ್ ಹಿಂಗೆ ಫುಲ್ ಬಂದುಬಿಟ್ಟಿದೆ, ತುಂಬ ಪಿಂಪಲ್ಸ್ ಬಂದುಬಿಟ್ಟಿದೆ ಅಂತ ಅಂದರೆ ಇದು ಕಾಲೇಜ್ ಆಗಿರಲಿ, ಸ್ಕೂಲ್ ಆಗಿರಲಿ, ಸೊ ಸ್ವಲ್ಪ ಪಿಂಪಲ್ಸ್ ಇರೋರು ಟೀ ಟ್ರೀ ಇದನ್ನು ಸ್ಟಾರ್ಟ್ ಮಾಡಿ. ಇಲ್ಲ ಅಂತ ಅಂದರೆ ಕ್ಲಿಯರ್ ಜೆಲ್ ಅಂತ ಹೇಳಿ ಒಂದು ಬರುತ್ತೆ, ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ, ಕ್ಲಿಯರ್ ಜೆಲ್. ಸೊ ಕ್ಲಿಯರ್ ಜೆಲ್ ಕೂಡ ಅಷ್ಟೇ, ಈ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಿಗೆ ಇನ್ನೊಂದು ಆ್ಯಕ್ನಿ ಟಾಪ್ ಅಂತ ಬರುತ್ತೆ, ಅದು ಅಷ್ಟೇ. ಪಿಂಪಲ್ಸ್ಗೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಫುಲ್ ಮುಖ ಎಲ್ಲ ಬಂದುಬಿಟ್ಟಿರುತ್ತಲ್ಲ, ಅದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾ ಯೂಸ್ ಮಾಡಿದ್ದೀನಿ, ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆಮೇಲೆ ಅದನ್ನು ಚೇಂಜ್ ಮಾಡಬೇಕಾಗಿ ಬಂತು, ಯಾಕೆಂದರೆ ದಪ್ಪ ಪಿಂಪಲ್ಸ್ ಬಂದುಬಿಟ್ರೆ ಮುಖದ ಮೇಲೆ ಇಷ್ಟು ದಪ್ಪ ಆಗಿಬಿಡುತ್ತೆ, ಒಂದೇ ಪಿಂಪಲ್ಸ್ ಮುಖ ಎಲ್ಲ ತಿಂದಾಕ್ಬಿಟ್ಟಿರುತ್ತೆ. ಸೊ ಆ ಥರ ಪಿಂಪಲ್ಸ್ ಏನಾದರೂ ಬಂತು ಅಂದರೆ ಬೆಂಜಾಲ್ ಪೆರಾಕ್ಸೈಡ್ ಅಂತ ಹೇಳಿ ಬರುತ್ತೆ. ಆ್ಯಕ್ಚುಲಿ ನಾನಿವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು 2.5 ಬೆಂಜೆಲ್ ಅಂತ ಹೇಳಿ, ಇದು ಬೆಂಜಾಲ್ ಪೆರಾಕ್ಸೈಡ್ ಜೆಲ್ ಇದು. ಸೊ ಇದರಲ್ಲಿ ನಿಮಗೆ ಫೇಸ್ ವಾಶ್ ಬರುತ್ತೆ, ಸೊ ಆಯಿಂಟ್ಮೆಂಟ್ ಬರುತ್ತೆ, ಈ ಥರದ್ದು ತುಂಬ ಬರುತ್ತೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪಿಂಪಲ್ಸ್ಗೆಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ. ಇದೆಲ್ಲನೂ ಕೂಡ ಯಾವಾಗಲೂ ಒಂದೊಂದು ಸಾರಿ ಬರುತ್ತೆ ನನಗೆ. ಇದು ಬಂದಿದ್ದಕ್ಕೆ ಆ್ಯಕ್ಚುಲಿ ನನಗೆ ಈ ವಿಡಿಯೋ ಮಾಡಬೇಕಂತ ಅನಿಸಿದ್ದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನೊಂದು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ಜೆಲ್ ಥರ ಇರುತ್ತೆ. ಸೊ ನೈಟ್ ಹೊತ್ತು ಅಪ್ಲೈ ಮಾಡಿ ಪಿಂಪಲ್ಸ್ ಮೇಲೆ. ಸೊ ಇದೊಂದು 3 days ತೊಗೊಳುತ್ತೆ ನಿಮಗೆ ಈ ಜೆಲ್, ಪಿಂಪಲ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ. ಬಟ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಮತ್ತು ತುಂಬ ಆಯಿಲ್ ಸ್ಕಿನ್ ಇರೋರು, ತುಂಬ ಪಿಂಪಲ್ಸ್ ಇರೋರು ಏನು ಮಾಡಿ ಅಂದರೆ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು, ಸೊ ಈ ಬೆಂಜಾಲ್ ಪೆರಾಕ್ಸೈಡ್ ಅದು ಏನು ಫೇಸ್ ವಾಶ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ, ಈ ಬೆಂಜಾಲ್ ಪೆರಾಕ್ಸೈಡ್ದು ಫೇಸ್ ವಾಶನ್ನ ನೀವು ಯೂಸ್ ಮಾಡ್ಬೋದು. ಪಿಂಪಲ್ಸ್ ಡೆಫಿನೆಟಾಗಿ ಹೋಗುತ್ತೆ, 100% ಹೋಗುತ್ತೆ. ನಾನು ಒಂದಷ್ಟು ಟ್ರೈ ಮಾಡಾದಮೇಲೆ ಇದು ನಾನು ಫೈನಲಲ್ಲಿ ಇದು. ಸೊ ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಮಾರ್ಕ್ಸ್ ಕೂಡ ಕಮ್ಮಿ ಆಗುತ್ತೆ ಇದರಲ್ಲಿ, ಪಿಂಪಲ್ ಮಾರ್ಕ್ಸ್ ಇದ್ದರೆ ಹೋಗುತ್ತೆ. ಸೊ ಯಾವುದೇ ಮಾರ್ಕ್ಸ್, ಇವಾಗ ಕೆಲವೊಂದು ಕ್ರೀಮ್ಗಳು ಹೆಂಗೆ ಅಂದರೆ ಪಿಂಪಲ್ಸ್ ಹೋಗುತ್ತೆ, ಅದ್ರ ಮಾರ್ಕ್ಸ್ನ ಬಿಟ್ಬಿಟ್ಟು ಹೋಗುತ್ತಲ್ಲ, ಬಟ್ ಇದು ಆ ಥರ ಆಗಲ್ಲ. ಏನು ಪಿಂಪಲ್ಸ್ ಹೋಗುತ್ತೆ, ಹಾಗೆ ಮಾರ್ಕ್ಸ್ ಕೂಡ ತೆಗೆಯುತ್ತೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಮಾಡ್ತಾ ಇರುವಂಥ ಎಲ್ಲ ಪ್ಯಾಚಸ್ ಸಿಗುತ್ತೆ ಆ್ಯಕ್ನೀಸ್ಗೆ ಅಂತಲೇ. ಸೊ ಎಲ್ಲಿ ಪಿಂಪಲ್ಸ್ ಆಗಿದೆ ಅಲ್ಲಿ ಅದನ್ನ ಟ್ರಾನ್ಸ್ಪರೆಂಟ್ ಇರುತ್ತೆ, ಸೊ ಅದನ್ನು ನೀವು ಹಚ್ಬೋದು. ಇದು 1-2 ಇದ್ದರೆ ಹಚ್ಬೋದು, ಮುಖ ಇಲ್ಲ ಇದ್ದರೆ ಹಚ್ಚೋಕ್ಕಾಗಲ್ಲ. ಸೊ ಹಾಗಾಗಿ 1-2 ಇತ್ತಂದರೆ ಇದು ಆ್ಯಕ್ನಿ ಪ್ಯಾಚಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನು ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟ್ ಒನ್, ಮತ್ತು ಪಿಂಪಲ್ಸ್ನ ಯಾವಾಗಲೂ ಮುಟ್ಟೋದು, ಅದನ್ನು ಹಾಕಿ ಇಚ್ಕೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಮಾಡಿರೋದಕ್ಕೇ ಓಪನ್ ಪೋರ್ಸ್ ಎಲ್ಲ ಬಂದುಬಿಟ್ಟಿತ್ತು ನನಗೆ. ಸೊ ಆ್ಯಸ್ ಯೂಶುವಲ್ ನಾನು ಕೂಡ ಭಾಳ ಅದ್ರ ಒಂದಷ್ಟು ಕ್ರೀಮ್ಗಳು, ಟೋನರ್ಗಳನ್ನ ಯೂಸ್ ಮಾಡಿ ಸೊ ನನ್ನ ಸ್ಕಿನ್ನ ನಾನು ಒಂದು ಲೆವೆಲಿಗೆ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಸೊ ವಾಟ್ ಎವರ್ ನಾನು ಏನೇ ಹೇಳಿದ್ರು ಕೂಡ ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸೇ ಆಗಿರುತ್ತೆ. ಇವಾಗ ನಾನು ಹೇಳ್ತಿರೋದು ನನ್ನ ಶೋರ್ ಆಗಿ ಇದು ನನ್ನ ಎಕ್ಸ್ಪೀರಿಯೆನ್ಸ್. ಇದು ನನಗೆ ತುಂಬ ಅಂದರೆ ತುಂಬ ಪಿಂಪಲ್ಸ್ ಇತ್ತು. ಆಮೇಲೆ ನಾನು ಅದಕ್ಕೆ ತುಂಬ ಸೊಲ್ಯೂಷನ್ಸ್ ತುಂಬ ಹುಡ್ಕಾಡಿದ್ದೀನಿ, ಡಾಕ್ಟರ್ಸ್ ಹತ್ರನೂ ತೋರಿಸಿದ್ದೀನಿ. ಸೊ ಡಾಕ್ಟರ್ಸ್ ಅಂತ ಹೇಳಿದಾಗ ಪಿಂಪಲ್ಸಿಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಕೊಡ್ತಾರೆ, ಅದರದ್ದೇ ಫೇಸ್ ವಾಶ್ ಇದೆ, ಸ್ಯಾಲಿಸಿಲಿಕ್ DS ಅಂತ ಎಲ್ಲ ಫೇಸ್ ವಾಶ್ಗಳಿದ್ದಾವೆ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು, ಸ್ಯಾಲಿಸಿಲಿಕ್ ಆ್ಯಸಿಡ್ದು. ಸೊ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಈ ಫೇಸ್ ವಾಶ್ಗಳು ಆ್ಯಕ್ನೀಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ, 100% ವರ್ಕ್ ಆಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ. ಸೊ ಇವತ್ತಿಗೆ ಇಷ್ಟೇ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಶಾರ್ಟ್ ವಿಡಿಯೋ. ಸೊ ನನಗೆ ಅನ್ನಿಸ್ತು, ಸೊ ತುಂಬ ಪಿಂಪಲ್ಸ್ ಬಂದುಬಿಟ್ಟಿದೆ, ತುಂಬ ಅಲ್ಲ, 1-2 ಪಿಂಪಲ್ಸ್ ಬಂದಿದೆ.
ಸೊ ಇದನ್ನು ಅಪ್ಲೈ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಓಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ. ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.